ಇಸ್ರೇಲ್ ಇರಾನ್ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರತೆಯಿಂದ ಕೂಡ್ತಾ ಇದೆ. ದಾಳಿ ಪ್ರತಿ ದಾಳಿಯಿಂದ ಧಗ್ಗಿಸ್ತಾ ಇದೆ ಇರಾನ್ ಇಸ್ರೇಲ್. ಜೆರುಸಲೇಂನಲ್ಲಿ ಮತ್ತೊಂದು ಭಾರಿ ಸ್ಫೋಟ ಆಗಿದೆ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಮೊಳಗ್ತಾ ಇದೆ ಯುದ್ಧದ ಸೈರನ್. ಅರಬ್ ದೇಶಗಳ ಮೇಲೆ ಇರಾನ್ ಅಟ್ಟಹಾಸವನ್ನ ಮುಂದುವರಿಸ್ತಾ ಇದೆ, ತೀವ್ರಗೊಳಿಸ್ತಾ ಇದೆ. ಅಬುದಾಬಿ, ದೋಹಾ, ದುಬೈನಲ್ಲಿ ಭಾರಿ ಸದ್ದುಗಳು ಕೂಡ ಕೇಳ ಸಿಗ್ತಾ ಇದೆ. ದುಬೈನಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಕಡೆ ಸ್ಫೋಟವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ದುಬೈ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಮಂದಿ ಸಿಲುಕಿಕೊಂಡಿದ್ದಾರೆ. ಅದು ಕೂಡ ನಮ್ಮ ಭಾರತದವರು, ಅದು ಕೂಡ ನಮ್ಮ ಕನ್ನಡಿಗರು ಕೂಡ ಸಿಲುಕಿದ್ದಾರೆ. ಸಾಕಷ್ಟು ಆತಂಕಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ. ಬಟ್ ಆದರೆ ಪರಿಸ್ಥಿತಿ ಅಲ್ಲಿನ ಜನತೆಗೆ ಇದು ಕಾಮನ್ ಆಗೋಗ್ಬಿಟ್ಟಿದೆ. ಈ ರೀತಿಯಾದಂತಹ ಯುದ್ಧ ಆಗೋದು, ಈ ರೀತಿಯಾದಂತಹ ಬಾಂಬ್ಗಳು ದಾಳಿ ಆಗೋದು, ಸ್ಫೋಟ ಆಗೋದು ಅಲ್ಲಿನ ಜನತೆಗೆ ಕಾಮನ್ ಆಗಿದ್ರೂ ಕೂಡ ಬಟ್ ಆದರೆ ಇಲ್ಲಿ ಕೆಲವೊಂದಷ್ಟು ಹೊಸ ಮಂದಿ ಇರ್ತಾರೆ, ಅವರಿಗೆ ಸಾಕಷ್ಟು ಭಯ ಆಗ್ತಾನೆ ಇರುತ್ತೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ದುಬೈನಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಕಡೆ ಸ್ಫೋಟ ಆಗಿದೆ ಅಂತ ಹೇಳಿ. ಕಳೆದ ಅರ್ಧ ಗಂಟೆ ಹಿಂದೆಯೂ ಕೂಡ ಬಹುದೊಡ್ಡ ಸ್ಫೋಟ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇರಾನ್ ಇಸ್ರೇಲ್ನ ವಾರ್ ಸದ್ಯಕ್ಕೆ ಮುಂದುವರಿತಾ ಇದೆ. ಇರಾನ್ ಒಂದು ಕಡೆ ತತ್ತರಿಸಿ ಹೋಗ್ತಾ ಇದೆ. ಇದಕ್ಕೆ ಇಸ್ರೇಲ್ ಯಾವ ರೀತಿಯಾಗಿ ಪ್ರತಿದಾಳಿಯನ್ನು ನಡೆಸ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇರಾನ್ ಕೂಡ ನಾವು ವಾಪಸ್ ತಿರುಗಿ ನೋಡುವ ಮಾತೇ ಇಲ್ಲ ಅಂತ ಹೇಳಿ ಅವರು ಕೂಡ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ದಾಳಿ ಪ್ರತಿದಾಳಿಗಳು ಸದ್ಯಕ್ಕೆ ಆಗ್ತಾನೇ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾವ ರೀತಿಯಾಗಿ ಯುದ್ಧದ ಕಾರ್ಮೋಡ ಕವಿದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ರಾತ್ರಿ ಹಗಲು ಅನ್ನೋದೇ ದಾಳಿ ಪ್ರತಿದಾಳಿಗಳು ಕೂಡ ಆಗ್ತಾನೇ ಇದೆ. ಮತ್ತು ಯಾರೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಭಾಗದಲ್ಲಿ, ಎಲ್ಲ ಭಾಗದಲ್ಲ, ಕೆಲವೊಂದಿಷ್ಟು ಭಾಗಗಳಲ್ಲಿ ಯಾರೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. Ha ha ha!